ಆ ಹುಡುಗಿದ ನಂಬರ್ ಏನಾದರೂ ತಗೊಂಡ ನೀನು? ಇಲ್ಲ ತಗೊಂಡಿಲ್ಲ. ಅವ್ರ ಫೋನ್ ಕೆಳಗಿಟ್ರೆ ತಾನೇ ತಗೊಳ್ಳೋದು. ಅವ್ರ ಫೋನೇ ಕೆಳಗಿಡೋದಿಲ್ಲ, ಇನ್ನು ಹೇಗೆ ತಗೊಳ್ಳಿ ಭಾಗ್ಯ? ಪಾಪ ಶಾಂತಕ ಹೆಲ್ಪ್ ಮಾಡ್ತೀನಿ ಅಂದಿದ್ದಾರಲ್ಲ, ಅವರೆಲ್ಲ ಸರಿ ಮಾಡ್ತಾರೆ ಬಿಡು, ಟೆನ್ಷನ್ ಆಗೋದು ಬೇಡ. ಯಾರು ಶಾಂತಕ? ಇವಳಿಗೆ ಹೆಲ್ಪ್ ಮಾಡ್ತಾ ಇದ್ದಾರಾ? ಹೌದು ಪಾಪ, ಅವರು ಸತ್ತು ಹೋಗಿ ಆತ್ಮ ಆಗಿ ಬಂದು ನನಗೆ ಹೆಲ್ಪ್ ಮಾಡ್ತೀನಿ ಅಂದರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಅವರೇ ನರಕದಲ್ಲಿ ಇರಬೇಕಾದ್ರೆ ಅವರೇ ಸತ್ತು ಹೋಗಿ ನಾನು ಏನು ಮಾಡಲಿ ಅನ್ನೋ ಟೈಮಲ್ಲಿ ನನಗೆ ಈ ಥರ ಒಂದು ಸಹಾಯ ಮಾಡ್ತಿದ್ದಾರಲ್ಲ, ತುಂಬ ಒಳ್ಳೆ ಮನಸ್ಸು ಶಾಂತಕಂದು. ಹೌದು, ಅವ್ರು ತುಂಬ ಒಳ್ಳೆ ದೆವ್ವಪ್ಪ. ಇಂಥ ಒಳ್ಳೆ ದೆವ್ವ ನಾ ಎಲ್ಲೂ ನೋಡಿಲ್ಲ. ಒಬ್ಬರು ಕಷ್ಟದಲ್ಲಿದ್ದಾರೆ ಅನ್ನೋವಾಗ ಸಹಾಯ ಮಾಡ್ತಿದ್ದಾರಲ್ಲ, ಇನ್ನು ಬದುಕಿರೋರೇ ಯಾರೂ ಸಹಾಯ ಮಾಡಲ್ಲ, ಸತ್ತು ಹೋಗಿ ಬಂದು ಸಹಾಯ ಮಾಡ್ತಿದ್ದಾರೆ ಅಂದರೆ ತುಂಬ ಗ್ರೇಟ್ ಅವರು. ಏನು, ಸತ್ತು ಹೋಗಿ ದೆವ್ವ ಬಂದು ಸಹಾಯ ಮಾಡ್ತಿದ್ಯಾ? ಏನೇ ಮಾತಾಡ್ತಿದ್ದಾರೆ ಇವರಿಬ್ರು? ಹ್ಞೂ ಅಮ್ಮ, ನೀನೇನು ಕೇಳಿಸ್ಕೊಟ್ಟೆ ಅದೇ ನಾನು ಕೇಳಿಸ್ಕೊಂಡಿದ್ದು. ಇರು ಇನ್ನೂ ಏನು ಮಾತಾಡ್ತಾರೆ ನೋಡ್ತೀನಿ. ಇಷ್ಟೊಂದು ಧೈರ್ಯ ನನಗೆ ಎಲ್ಲಿಂದ ಬರೋಕ್ಕೆ ಸಾಧ್ಯ? ಶಾಂತಕ ನನ್ನ ಮೈಯಲ್ಲಿ ಬಂದು ಅವರನ್ನು ಎದುರಿಸ್ತಾ ಇದ್ದಾರೆ. ನಾನು ಹೆಂಗೆ ಎದುರಿಸ್ಲಿ ಅಷ್ಟು ಧೈರ್ಯದಿಂದ? ಅವರಾಗಿದ್ದಕ್ಕೆ ನನ್ನ ಮೈಯೊಳಗೆ ಬಂದು ಅವ್ರನ್ನ ಎದುರಿಸ್ತಾ ಇದ್ದಾರೆ. ಹೌದಾ, ಹಾಗೆ ಮಾಡ್ತಾ ಇದ್ದಾರಾ? ಹಾಗೆ ಮಾಡ್ತಾ ಇದ್ದಾರೆ. ಇವಾಗ ಜಸ್ಟ್ ನೀನು ಬರೋಕ್ಕಿಂತ ಮುಂಚೆ ನನ್ನ ಗಂಡನ ಜೊತೆ ಸ್ವಲ್ಪ ಎದುರಿಸಿ ಏನೋ ಮಾತಾಡ್ತಾ ಇದ್ರು. ನನಗೆ ಗೊತ್ತಾಗಲ್ಲ ಅವ್ರು ಏನು ಮಾತಾಡ್ತಾರೆ, ಅದು ನನಗೆ ಗೊತ್ತಾಗಲ್ಲ. ನನ್ನ ಮೈಯಲ್ಲಿ ಏನೋ ಒಂದು ಬಂದಿದೆ ಅಂತ ಗೊತ್ತಾಗುತ್ತೆ, ಬಾಡಿ ವೆಯ್ಟ್ ಆದ ಥರ ಕಾಣುತ್ತೆ ಅವ್ರಿಗೆ ಬಂದಾಗ. ಬಟ್ ನನಗೆ ಏನು ಮಾತಾಡ್ತಿದ್ದಾರೆ, ಏನು ನಡೀತಾ ಇದೆ ಅಂತ ಒಂದು ಗೊತ್ತಾಗೋದಿಲ್ಲ. ನೀನು ಬರೋತ್ತಿಗೆ ಅವರು ನನ್ನ ಮೈಯಿಂದ ಆಚೆ ಬಂದರು. ಆವಾಗ ನನಗೆ ಅವರೆಲ್ಲ ಹೋಗ್ಬಿಟ್ರು, ಅತ್ತೆನವ್ರು ಏನಾಯ್ತು ಅಂತಲೂ ನನಗೆ ಗೊತ್ತಿಲ್ಲ. ಕೇಳಬೇಕು ಅಂದ್ಕೊಂಡೆ, ಅಷ್ಟೊತ್ತಿಗೆ ಮರ್ತೇ ಹೋಯ್ತು, ಅವ್ರು ಹೋಗೇ ಬಿಟ್ರು. ಅದಕ್ಕ ಅವರು ನನ್ನ ಹತ್ರ ಏನೂ ಮಾತಾಡಿಲ್ಲ. ಅಂದರೆ ಶಾಂತಕ್ಕ ಅವ್ರಿಗೆ ಬುದ್ಧಿ ಕಳಿಸಿದೆ, ಅದಕ್ಕೆ ನಾನು ಬರುವಾಗ ಏನೂ ಮಾತಾಡಿಲ್ಲ ನಿಮ್ಮ ಅತ್ತೆ. ಬಂದಮೇಲೆ ಕೇಳಬೇಕು ಶಾಂತಕ್ಕನ, ಏನಾಯಿತು, ಏನು ಮಾಡಿದ್ರಿ ಅಂತ. ಓಹೋ, ಇಲ್ಲಿಂದ ಬಂದಿದೆ ನೋಡಿ ಇವಳಿಗೆ ಧೈರ್ಯ. ದೆವ್ವ ಬಂದು ಇವಳು ಮೈ ಮೇಲೆ ಬಂದು ನಮ್ಮನ್ನ ಎದುರಿಸ್ತಾ ಇದೆಯಾ? ಅದಕ್ಕೆ ಮೊನ್ನೆ ನನಗೆ ಕನಸಲ್ಲಿ ಯಾವತ್ತೂ ನನಗೆ ಕನಸಲ್ಲಿ ಬರೋದು ದೆವ್ವ, ಇವಾಗ ನನಗೆ ಕಂಡಿಸ್ಕೊಂಡಾಗಾಯ್ತು, ನಗಾಡ್ದಂಗಾಯ್ತು. ಇದಾ ವಿಷಯ? ಅಮ್ಮ, ದೆವ್ವ ನಮ್ಮ ಮನೇಲಿ ದೆವ್ವ ಇದೆಯಾ? ಅಯ್ಯೋ ದೇವ್ರೇ, ನನಗಂತೂ ತುಂಬ ಭಯ ಆಗ್ತಿದೆ ಅಮ್ಮ. ಅಯ್ಯೋ ಹುಚ್ಚುಡ್ಗಿ, ದೆವ್ವ ಈಗಿಲ್ಲ, ಎಲ್ಲೋ ಹೋಗಿದೆ ಅಂತ ಮಾತಾಡ್ಕೊತಾ ಇದ್ದಾರೆ ತಾನೇ. ಇಲ್ಲದಾಗ ನಾವು ಏನು ಮಾಡ್ಬೇಕಂದ್ರೆ ಇವಾಗ ಯಾವುದಾದ್ರೂ ಗುರುಜಿ ಹತ್ರ ಹೋಗಿ ಆ ದೆವ್ವನ ದಿಗ್ಬಂಧನ ಮಾಡಿಸೋಣ. ಎಲ್ಲಿ ಮಾಡ್ತಾರಮ್ಮ ಅದನ್ನ? ಎಲ್ಲೋ ಮಾಡ್ತಾರೆ, ನಾನು ಕರ್ಕೊಂಡು ಹೋಗ್ತೀನಿ ಬಾ. ಇವ್ರು ಇನ್ನೂ ಏನು ಮಾತಾಡ್ತಾರೆ ಕೇಳಿಸ್ಕೊಳ ನೀರು. ಅಷ್ಟರೊಳಗೆ ಆ ದೆವ್ವ ಬಂದ್ಬಿಟ್ಟು ಎಲ್ಲ ಹಾಳು ಮಾಡಿಬಿಟ್ರೆ ಈಗಲೇ ಹೋಗಿ ಬಂದ್ಬಿಡೋಣ. ಆ ದೆವ್ವ ಇಲ್ಲ ಅಂತ ಮಾತಾಡ್ಕೊತಿದ್ದಾರಲ್ಲ. ಅದು ಸರಿನೇ, ಈಗ ವಿಷಯ ಗೊತ್ತಾಯ್ತಲ್ಲ, ಇವಳ ಮೈಗೆ ದೆವ್ವ ಬಂದು ನಮ್ಮನ್ನೆಲ್ಲನ ಎದುರಿಸ್ತಾ ಇರೋದು ಅಂತ. ಅದು ಯಾರು ದೆವ್ವ? ನಾವೇನು ಮಾಡಿದ್ದ ಆ ದೆವ್ವಕ್ಕೆ? ನಮ್ಮನೆಗೆ ಯಾಕೆ ಬಂದಿದೆ? ಎಲ್ಲ ಗುರುಜಿ ಹೇಳ್ತಾರಲ್ಲಮ್ಮ, ನಡಿ ಅಲ್ಲೇ ಕೇಳ್ಕೊಳ್ಳೋಣ. ಸರಿ, ಬೇಗ ನಡಿ. ಇರು, ಈ ಭಾಗ್ಯ ಸಾಮಾನ್ಯದವಳಲ್ಲ, ಇವಳು ಮಾಡೋ ಕೆಲಸ ಒಂದೆರಡಲ್ಲ. ಇವಳನ್ನ ಫಸ್ಟು ಏನು ಇಷ್ಟೊತ್ತಾದರೂ ಹೋಗಿಲ್ಲ ಅಂತ ಮನೆಗೆ ಕಳಿಸ್ಬಿಡ್ತೀನಿ ಇರು. ಸರಿ ನಡಿಯಮ್ಮ. ಬಂದ್ಲಪ್ಪ ಪಿಸಾಸಿ. ಜಯಮ್ಮ, ಹೇಗಿದ್ದೀರಾ? ಆಗಲೇ ಮಾತಾಡ್ಸೋಣ ಅಂತ ಹೋದೆ, ನೀವು ಬಡ 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 ಅಂತ ಯಾಕೋ ಓಡ್ಬಿಟ್ರಲ್ಲ, ಅದಕ್ಕೆ ಸುಮ್ಮನೆ ಒಳಗೆ ಬಂದೆ. ಹೌದಾ, ಇರಲಿ ಪರವಾಗಿಲ್ಲ. ಇಷ್ಟೊತ್ತಾಯ್ತಲ್ಲ ಬಂದು, ಏನು ಇನ್ನೂ ಮಾತಾಡ್ತಾ ಇದ್ದೀರಾ? ಏನು ವಿಷಯ ಅಂಥದ್ದು? ಅಂಥದ್ದೇನಿಲ್ಲ ಜಯಮ್ಮ, ಶಾಂತಿ ನಮ್ಮ ಮನೆಗೆ ಬರೋದೇ ತುಂಬ ದಿನ ಆಯ್ತಲ್ಲ, ನೀವಂತೂ ಕಳ್ಸೋದಿಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ, ನಾನಾದರೂ ಬಂದು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ನಾನು ಕಳ್ಸಲ್ಲಂತೆ. ಹೌದಾ, ಸರಿ ಭಾಗ್ಯ. ಮಾತೆಲ್ಲ ಮುಗಿತಾ? ಬಂದು 2 ಗಂಟೆ ಆದ್ರೂ ಅಲ್ಲಾಡಿಲ್ಲಲ್ಲ ಜಾಗ, ಅದಕ್ಕೆ ಕೇಳಿದೆ. ಏನು ಅಲ್ಲಾಡುತ್ತೆ? ಮನೆ ಅಲ್ಲಾಡಕ್ಕೆ ಇದು ಭೂಕಂಪ ಆಗ್ಬೇಕಷ್ಟೇ, ಇನ್ನು ನೀವು ಅಲ್ಲಾಡಕ್ಕೆ ಮೇಲೆ ಹೋಗ್ಬೇಕಷ್ಟೇ. ಏನ್ ಭಾಗ್ಯ? ನಾನೇನಂದೆ? ನೀವು ಹೇಳಿದಕ್ಕೆ ಆನ್ಸರ್ ಕೊಟ್ಟೆ. ನೀವು ಹೇಳಿದ್ರಿ ಏನು ಅಲ್ಲಾಡಿಲ್ವಾ ಜಾಗ ಅಂತ. ಇಲ್ಲ, ಭೂಕಂಪ ಆದ್ರೆ ತಾನೇ ಅಲ್ಲಾಡೋದು. ಇವಳ ಥರ ಒಂದು 10 ಜನ ಇದ್ರೆ ಉದ್ಧಾರ. ಇರಲಿ ಬಿಡು. ಮತ್ತೆ ನಿಮ್ಮ ಅತ್ತೆಯವರೆಲ್ಲ ಎಲ್ಲೋ ಹೋಗಿದ್ದಾರೆ, ಅದಕ್ಕೆ ಈ ಕಡೆ ಬಂದಾ? ನಮ್ಮ ಅತ್ತೆ ಇರಲಿ ಇಲ್ಲದಿರಲಿ ಅವರೇ ಕಳಿಸ್ಕೊಡ್ತಾರೆ, ಅದಕ್ಕೇನಂತೆ. ನಿಮ್ಮ ಥರನ ನಮ್ಮ ಅತ್ತೆ ಹೋಗ್ಬೇಡ, ಎಲ್ಲೂ ಹೋಗ್ಬೇಡ, ಅದು ಮಾಡಬೇಡ, ಇದು ಮಾಡಬೇಡ, ಸೊಸೆಗೆ ಆ ಥರ ಈ ಥರ ಮಾತಾಡೋಕ್ಕೆ. ನಮ್ಮ ಅತ್ತೆ ಆ ಥರ ಎಲ್ಲ ಮಾತಾಡಲ್ಲಪ್ಪ. ನಮ್ಮ ಅತ್ತೆ ಎಲ್ಲಿ ಬೇಕಾದರೂ ಹೋಗು, ಏನು ಬೇಕಾದರೂ ಮಾಡು. ನನ್ನ ಜೊತೆ ಅತ್ತೆ ಖುಷಿ ಖುಷಿಯಿಂದ ಇರ್ತಾರೆ, ನಿಮ್ಮ ಥರ ಇರಲ್ಲ ಮುಖ ಓದಿಸ್ಕೊಂಡು. ಮತ್ತು ಅವ್ರಿಗೆ ನಾನೇ ಇಂಪಾರ್ಟೆಂಟು, ಅವ್ರ ಸ್ವಂತ ಮಗನಕ್ಕಿಂತ ಸೊಸೆ ಮೇಲೇ ಪ್ರೀತಿ ಜಾಸ್ತಿ. ಆದರೆ ನಿಮಗೇನಿಲ್ಲಲ್ಲ, ಒಂದು ಸೊಸೆ ಇಟ್ಕೊಂಡು ಇನ್ನೊಂದು ಸೊಸೆ ಥರ ಅಂತ ಪ್ಲ್ಯಾನು ನಿಮ್ಮದು. ಬಿಡಾಡಿ, ಇನ್ನೂ ಬಿಟ್ಟರೆ ಏನೇನೋ ಮಾತಾಡ್ತಾಳೆ, ಫಸ್ಟ್ ಅವಳನ್ನ ಕಳಿಸ್ಬೇಕು. ಏನು ಯೋಚನೆ ಮಾಡ್ತಿದ್ದೀರಾ ಜಯಮ್ಮ? ಏನಿಲ್ಲ, ಏನು ಯೋಚನೆ ಮಾಡಲಿ? ಅಲ್ಲ, ತುಂಬ ಯೋಚನೆ ಮಾಡಬೇಡಿ, ನಾನೇ ಎದ್ದು ಹೋಗ್ತೀನಿ, ನನಗೆ ಗೊತ್ತಿದೆ ಎದ್ದು ಹೋಗೋಕ್ಕೆ. ಬಂದವಳಿಗೆ ಹೋಗೋಕೆ ಗೊತ್ತಿಲ್ವಾ? ನೀವು ಅಷ್ಟೇನು ತಲೆ ಕೆಡಿಸ್ಕೊಳ್ಳೋದು ಬೇಡ, ನೀವೇನು ಮಾಡಬೇಕು ನಿಮ್ದು ಮಾಡ್ಕೊಂಡು ಹೋಗಿ. ನಾನು ನನ್ನ ಫ್ರೆಂಡ್ ಮನೆಗೆ ಬಂದು ಮಾತಾಡಿಸ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ಅಲ್ಲ, ಎಷ್ಟು ಮಾತಾಡ್ತೀಯ ನೋಡು ಭಾಗ್ಯ ನೀನು. ಮಾತಾಡಲೇಬೇಕು, ನಿಮ್ಮ ಹತ್ರ ಮಾತಾಡಿಲ್ಲ ಅಂದ್ರೆ ಆಗುತ್ತಾ? ಎಷ್ಟು ಕೋಪಿ ಇವಳಿಗೆ. ಇವಳಿಗೆ ಭಯಂಕರ ಇದ್ದಾಳೆ. ಇವಳೇನಾದ್ರು ನನ್ನ ಸೊಸೆ ಆಗಿದ್ರೆ ಚೆನ್ನಾಗಿ ಚಲಾಡಿಸ್ಬಿಡ್ತಿದ್ದೆ. ಜಯಮ್ಮ, ತಪ್ಪು, ನಾನು ನಿಮ್ಮ ಸೊಸೆ ಆಗಿದ್ರೆ ನಿಮ್ಮನ್ನ ಚೆನ್ನಾಗಿ ಜಲಾಡ್ತಿದ್ದೆ. ಡಬು 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 ಅಂತ ಬಟ್ಟೆ ಹೊಡೆದಂಗೆ ಹಾಕ್ಬಿಡ್ತಿದ್ದೆ ನಿಮ್ಮನ್ನ. ಅಲ್ಲ, ನಮ್ಮ ಮನೇಲಿ ಇದೆ, ಎಷ್ಟು ಮಾತಾಡ್ತಿದ್ಯಾ ನೀನು? ಯಾರ ಮನೆ ಆದ್ರೆ ನನಗೇನು? ಮಾತಾಡಕ್ಕೆ ಬಾಯಿ ಕೊಟ್ಟಿದ್ದಾರೆ, ಮಾತಾಡ್ತಾ ಇದ್ದೀನಿ. ನೀವು ಹಿಂಗೆ ಮಾತಾಡಿ ತಾನೇ ಅವಳನ್ನ ಮೂಲೆಗೆ ಹಾಕಿರೋದು.
ನಿನಗೇನು ಹೇಳೋದು ನಿಮ್ಮ ಅತ್ತೆಗೆ ಹೇಳ್ಬೇಕು. ನಿನ್ನ ಸೊಸೆ ಬಂದು ನನ್ನ ಸೊಸೆಗೆ ಏನೇನೋ ಹೇಳ್ಕೊಡ್ತಾಳೆ ಅಂತ. ಮಾಡ್ತೀನಿರು. ಓ ಸರಿ ಸರಿ ಆಯಿತು. ಏನು ನೀವು ಅಂದ್ಕೊಂಡಿದ್ದೀರಾ ನಮ್ಮ ಅತ್ತೆ? ಹಾಂ, ಬಂದ್ಬಿಟ್ಟು ಅದು ಇದು ಇದು ಹಂಗಂದ್ರು ಹಿಂಗಂದ್ರು ಅನ್ನೋಕ್ಕೆ. ಅದು ಲಿಂಗಮಕ್ಕ, ಓನ್ಲಿ ಒನ್ ಲಿಂಗಮಕ್ಕ, ನಿಮ್ಮ ಥರ ಜಯಮ್ಮ ಅಲ್ಲ. ಏನೇ ಸರಿತಾ, ಹೇಗಿದೆಯಾನೇ? ಚೆನ್ನಾಗಿದೆಯಾ? ನಿಮ್ಮ ಅತ್ತಿಗೆಗೆ ಸ್ವಲ್ಪ ನೋಡ್ಕೊಳ್ಳೋಣ, ಆರೋಗ್ಯ ಅದೇನು ನೋಡೋದಿಲ್ವಾ? ಯಾವಾಗ ನಿನ್ನ ಗಂಡನ ಮನೆಗೆ ಹೋಗೋದು ನೀನು? ಹಾಂ ಹೋಗ್ತೀನಿ ಭಾಗ್ಯ, ಒಂದು ವಾರ ಬಿಟ್ಕೊಂಡು ಹೋಗ್ತೀನಿ. ಹೌದಾ? ಇನ್ನು ನಿಂಗೆ ಒಂದು ವಾರ ಆಗಲ್ಲ ಬಿಡು, ಯಾಕಂದರೆ ಬಂದು 3 ತಿಂಗಳಾದರೂ ನಿಂಗೆ ಒಂದು ವಾರ ಆಗಿಲ್ಲ ಅವತ್ತಿಂದ. ಇನ್ನೇ ಆಗುತ್ತಾ ವಾರ? ಅದೆಲ್ಲ ಆಗೋದು ಸಾಧ್ಯ ಇಲ್ಲ ಬಿಡು. ಇನ್ನು ಬರೋ ವರ್ಷನೇ ಹೋಗೋದು ಅಂತ ಹೇಳು. ನಾನು ಯಾವಾಗಾದ್ರೂ ಹೋಗ್ತೀನಿ, ನಿನಗೇನು ಕಷ್ಟ? ನನ್ನ ಮನೆ ಇದು, ನಿನ್ನ ಮನೆ ಅಲ್ಲ. ನಾನು ಯಾವಾಗ ಬೇಕಾದ್ರೂ ಹೋಗ್ತೀನಿ, ಇಲ್ಲಿ ನಾನು ಇರ್ಬೋದು ಇದ್ದಷ್ಟು ದಿನ. ಹೌದಮ್ಮ, ನೀನು ಹೇಳೋದು ಸರಿನೇ. ಹಾಂ, ಅದೊಂದು ಡೈಲಾಗ್ ಕೇಳಿದ್ಯಾ? ಅದೇನೋ ಇದೆಲ್ಲ, ಕೊಟ್ಟೆ ಹೆಣ್ಣು ಅಲ್ಲಿಗೆ ಬಂದೆ ಹೆಣ್ಣು ಇಲ್ಲಿಗೆ ಅಂತ ಏನೇನೋ ಇದೆಲ್ಲ, ಅದೆಲ್ಲ ನೀನೇ ತಿಳ್ಕೊ, ನಂಗೆ ಗೊತ್ತಿಲ್ಲ. ಆ ಥರ ನೀನು ಅಲ್ವಾ? ಎಷ್ಟೇ ಆದರೂ ಅತ್ತೆ ಮನೇಲಿ ಹೋಗಿರೋದು ಕಲಿ, ಇಲ್ಲಿ ಬಂದು ಅಣ್ಣ ಅತ್ತಿಗೆ ಸಂಸಾರ ಹೊಡಿಯೋದಲ್ಲ. ನಾನು ಯಾಕೆ ಆ ಥರ ಮಾಡಲಿ? ಆ ಥರ ಕೆಲಸ ನಾನು ಮಾಡಲ್ಲ. ಹೌದಾ? ಆ ಥರ ಕೆಲಸ ಮಾಡಿಸೋರು ಇರ್ತಾರಲ್ಲ, ಹುಷಾರು. ಅಂದರೆ ಏನು ಹೇಳ್ತಿದ್ಯಾ ಭಾಗ್ಯ? ನಾನು ನನ್ನ ಮಗಳಿಗೆ ಇಲ್ಲದಲ್ಲೇ ಹೇಳ್ಕೊಡ್ತಾ ಇದ್ದೀನಾ? ಹಾಂ ಹೌದಲ್ವಾ? ನೀವು ಸರಿಯಾಗಿ ಬುದ್ಧಿ ಕಲಿಸಿದ್ರೆ ಅವಳು ಯಾಕೆ ಇಲ್ಲಿರ್ತಿದ್ಲು? ಅವಳು ಗಂಡನ ಮನೆ ಸಂಸಾರ ಮಾಡ್ಕೊಂಡಿರ್ತಿದ್ಲು. ಬಂದು 6 ತಿಂಗಳಾದ್ರೂ ಇಲ್ಲೇ ಕೂತಿದ್ದಾಳೆ. 3 ತಿಂಗಳಿಗೆ ಹೋಗ್ತೀನಿ ಅನ್ನೋದು, ಮತ್ತೆ ಒಂದು ವಾರಕ್ಕೆ ಹೋಗ್ತೀನಿ ಅನ್ನೋ ಇಲ್ಲೇ ಕೂರೋದು. ಏನಕ್ಕೆ ಬೇಕು? ಇನ್ನೊಬ್ರು ಸೊಸೆ ಮದುವೆ ಮಾಡಿ ಕೊಟ್ಟು ಕಳಿಸಿದ್ಮೇಲೆ ಸೊಸೆ ಅವ್ರ ಮನೇಲಿ ಇರೋದು ಚಂದ ಅಲ್ವಾ? ಮಗಳನ್ನ ಕರ್ಕೊಂಡು ಇಟ್ಕೊಂಡ್ರೆ ಜನಗಳೆಲ್ಲ ಏನು ಮಾತಾಡ್ತಾರೆ? ಅವ್ರ ಮನೇಲಿ ಅವಳು ಇದ್ದಾಳೆ, ನಿನ್ಗೇನು ಕಷ್ಟ? ಹೌದೌದು ಜಯಮ್ಮ, ಒಂದು ಸ್ವಲ್ಪ ದಿನಗಳ ಹಿಂದೆ ರೂಪಾ ಅನ್ನೋ ಒಂದು ಹುಡುಗಿ ಇದ್ಲು. ಹೇಳ್ತೀನಿ ಕೇಳಿ. ರೂಪಾ ಅನ್ನೋ ಹುಡುಗಿ ಇದ್ಲು. ಆ ರೂಪಾಗೆ ಅವ್ರ ತಾಯಿ ಏನು ಮಾಡಿದ್ರು, ಅತ್ತೆ ಕಾಟ ಕೊಡ್ತಾರೆ ಅಂತ ಹೇಳ್ಬಿಟ್ಟು ತಂದು ಮನೇಲಿ ಇಟ್ಕೊಂಡ್ಲು. ಅವಾಗ ಇದೇ ಜಯಮ್ಮ ಮಗಳನ್ನ ಯಾರಾದರೂ ಮನೇಲಿ ಇಟ್ಕೋತಾರಾ? ಸೊಸೆ ಬಂದಿದ್ದಾಳೆ ಅದು ಇದು ಅಂತ ಈ ಒಂದು ಇಲ್ಲಿ ನಿಂತಿರೋ ಜಯಮ್ಮ ಮಾತಾಡ್ತಾ ಇದ್ಲಪ್ಪ, ಒಂದು ಸ್ವಲ್ಪ ದಿನಗಳ ಹಿಂದೆ. ನೆನಪಿರದೇ ಇರುತ್ತಾ? ನೆನಪಿರ್ಬೇಕು. ಈ ಥರ ವಿಷಯ ಎಲ್ಲ ನಿಮ್ಮ ತಲೆಗೆ ಬಿಟ್ಟರೆ ಬೇರೆ ಯಾರ ತಲೆಗೆ ಬರುತ್ತೆ? ಇಡೀ ವಟಾರ, ಇಡೀ ಏರಿಯಾಕ್ಕೇನೆ ಹಬ್ಸೋದು ನೀವೇ ಅಲ್ವಾ? ಏನೇನು ಬಿಟ್ಟರೆ ಮಾನ ಮರ್ಯಾದೆಲ್ಲ ತೆಗೆದ್ಬಿಡ್ತಾರೆ. ನೈಸಾಗಿ ಮಾತಾಡ್ಬಿಟ್ಟು ಕಳಿಸ್ಬಿಡೋಣ. ಹೀಗೆ ಭಾಗ್ಯ, ಮತ್ತೆ ನಿಮ್ಮ ಮಾವ ಅಜ್ಜಿ ಎಲ್ಲ ಏನು ಮಾಡ್ತಿದ್ದಾರೆ? ಚೆನ್ನಾಗಿದ್ದಾರೆ ಎಲ್ಲ? ಬಂದ್ರು ನೋಡು ಜಯಮ್ಮ ರೂಟಿಗೆ. ಅಯ್ಯೋ ಭಾಗ್ಯ, ನೀನು ಎಷ್ಟು ಕಾಮಿಡಿ ಮಾತಾಡ್ತೀಯಪ್ಪ, ನೀವು ಒಳ್ಳೆ ತಮಾಷೆ ಹುಡುಗಿ ಮಾತ್ರ. ಸರಿ ಆಯಿತು, ನನಗೂ ಮನೇಲಿ ಕೆಲಸ ಎಲ್ಲ ಇದೆ, ನಾನು ಇನ್ನು ಬರ್ತೀನಿ. ಆಮ, ಇನ್ನೂ ಸ್ವಲ್ಪ ಹೊತ್ತು ಮಾತಾಡಿ ಇದ್ದು ಹೋಗ್ಬೋದಿತ್ತಲ್ಲ. ಯಾವಾಗ ಮಾತಾಡಕ್ಕೆ ಬಿಡ್ತೀಯಾ? ಇನ್ನು ಮಾತಾಡಕ್ಕೆ ಬಿಡ್ತೀಯಾ? ನಾವು ಮಾತಾಡೋ ಗಂಟೆ ಇಲ್ಲೇ ಕೂತಿರ್ತೀಯಲ್ವಾ, ಇನ್ನೇನು ಮಾತಾಡೋದು? ಇರಲಿ ಪರವಾಗಿಲ್ಲ, ಏನಾಗಾಗ ಬರ್ತಾ ಇರ್ತೀನಲ್ಲ. ಇನ್ನೊಂದ್ಸಲಿ ಬರ್ತೀನಿ. ಶಾಂತಿ, ಏನು ಯೋಚನೆ ಮಾಡಬೇಡ. ಇನ್ನು ನಾನು ಇಲ್ಲಿ ಕೂತ್ರೆ ಇವರು ನಾವು ಮಾತಾಡೋಕ್ಕೂ ಬಿಡಲ್ಲ. ಇನ್ನು ನಮಗೂ ಮಾತಾಡೋಕ್ಕೆ ಸರಿ ಆಗಲ್ಲ. ಇನ್ನೊಂದು ದಿನ ಬರ್ತೀನಿ. ಸರಿ ಆಯಿತು, ಇನ್ನು ನಾನು ಹೋಗ್ಬಿಟ್ಟು ಬರ್ತೀನಿ ಶಾಂತಿ. ಹಾಂ ಭಾಗ್ಯ, ಹೋಗ್ಬಿಟ್ಟು ಬಾ, ಹುಷಾರು. ಜಯಮ್ಮ ಬರಲಾ? ಸರಿತಾ ಬರಲೇನೆ? ಆಮ ಬರ್ತಾ ಇರು, ಆಗಾಗ ಬರ್ತಾ ಇರು. ಸರಿ ಹೋಗ್ಬಿಟ್ಟು ಬಾ. ಬಿಲಾಲಿ ಎಷ್ಟು ಮಾತಾಡ್ತಾಳೆ? ಯಪ್ಪ, ಅವಳ ಜೊತೆ ನಮ್ಮ ಆಗಾಗ ಬರ್ತಾ ಇರು ಅಂತ ಹೇಳೋದು. ಅಯ್ಯೋ ನಿನ್ಗೇನು ಗೊತ್ತಾಗಲ್ಲ. ಇನ್ನೂ ಸ್ವಲ್ಪ ಹೋದ್ರೆ ಇನ್ನೂ ಏನೇನೋ ಮಾನ ಮರಿ ತೆಗೆದುಬಿಡ್ತಾಳೆ. ಸುಮ್ಮನೆ ಕೂತ್ಕೋ. ಅದು ನಿಜನೇ, ಭಯಂಕರ ಇದ್ದಾಳೆ ಅವಳು. ಭಾಗ್ಯ ನೋಡ್ದಂಗಲ್ಲ. ನೀವು ತಿಳ್ಕೊಂಡಿರೋಂಗೆ ಏನಿಲ್ಲ, ಅವಳು ತುಂಬ ಒಳ್ಳೆ ಹುಡುಗಿ. ಏನಂದೆ? ಒಳ್ಳೆ ಹುಡುಗಿನ? ಎಲ್ಲ ನಮಗೆ ಗೊತ್ತು, ಮುಚ್ಕೊಂಡು ಕೂತ್ಕೋ. ನಿಂದೆಷ್ಟಿದೆ ಅಷ್ಟು ನೋಡ್ಕೋ ಅಂತ ನಾನು ಏನಂದೆ ಅತ್ತೆ? ಆ ಬಿಡಾಡಿ ಒಂದು ಬಂದು ಏನೇನೋ ಹೇಳ್ಕೊಡ್ತಾರೆ. ಇದು ಅವಳು ಹೇಳ್ದಂಗೆ ತಕ್ಕ ಅಂತ ಕುಣಿತಾ ಇರುತ್ತೆ ಅಲ್ವಾ? ಹಂಗೇನಿಲ್ಲತ್ತೆ. ಸರಿ, ಸಾಯಂಕಾಲಕ್ಕೆ ರುಚಿ ರುಚಿ ಅಡುಗೆ ಮಾಡಿರೋ. ನಾವು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರ್ತೀವಿ. ನಿನಗೇನು ಹೇಳೋ ಅವಶ್ಯಕತೆ ನಮಗಿಲ್ಲ. ಅಡುಗೆ ಮಾಡಿರೋ ಅಷ್ಟೇ. ನಿನ್ನ ಮಾವ ಬಂದರೆ ಹೇಳು ಹೊರಗಡೆ ಹೋಗಿದ್ದಾರೆ ಅಂತ. ಎಲ್ಲಿಗೆ ಹೋಗ್ತಿದ್ದೀರತ್ತೆ? ಏನು ಎಲ್ಲಿಗೆ ಹೋಗ್ತಾ ಇದ್ದೀರತ್ತೆ? ನಾನು ಅದು ಇದು ಅಂತ ಕೇಳಬೇಡ. ಎಲ್ಲಿಗಾದ್ರೂ ಹೋಗ್ತೀವಿ, ನಿನಗೆ ಯಾಕೆ? ಅವ್ರು ಬಂದರೆ ಹೊರಗಡೆ ಹೋಗಿದ್ದಾರೆ ಅಂತ ಹೇಳು ಅಷ್ಟೇ. ನಿಮ್ಮ ಮಾವನಿಗೆ ಅವ್ನಿಗೆ ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲೊಬ್ಬ ಕಿರ್ಚ್ತಾ ಇರ್ತಾನಲ್ಲ ಇಲ್ಲಾಂದ್ರೆ. ಸರಿ ಅತ್ತೆ ಅವರೇ, ಹೋಗಿ. ಹೋಗ್ತೀವಿ. ಅವಳಿಗೆ ಮಾತ್ರ ಹೋಗಿ ಬಾ, ನಮಗೆ ಮಾತ್ರ ಹೋಗಿ. ಇದೆ ಅಲ್ವಾ? ನಾವು ಹೋದ್ರೆ ಸಾಕಲ್ವಾ ಒಂದ್ಸಲಿ ನಿನಗೆ? ಆವಾಗ ನೀನು ಖುಷಿಯಾಗಿರ್ತೀಯಲ್ಲ. ಹಂಗೇನಿಲ್ಲ ಅತ್ತೆ ಅವರೇ ನಾನು. ಹೌದೌದು, ಹಂಗೆ ಹೇಳಿಲ್ಲ ಹಿಂಗೆ ಹೇಳಿಲ್ಲ ಅಂತ ನಾನೇನು ಇದು ಮಾಡೋದು ಬೇಡ. ಮುಚ್ಕೊಂಡು ಅಡುಗೆ ಏನು ಮಾಡಬೇಕು, ಕೆಲಸ ಏನು ಮಾಡಬೇಕು ಅದೆಲ್ಲ ಮಾಡ್ಕೊಂಡು ಕೂತ್ಕೋ. ಮತ್ತೆ ಯಾವನೇ ಅವನ ಮನೆಗೆ ಹೋಗಿ ತಿರ್ಗಕ್ಕೆ ಹೋಗ್ಬೇಡ. ಅವನು ಇವನು ಅಂದ್ಕೊಂಡು. ಅತ್ತೇವ್ರೆ, ನಾನು ಯಾಕೆ ಆ ಥರ ಹೋಗ್ಲಿ? ಯಾವನ ಮನೆಗೆ ನಾನು ಯಾಕೆ ಹೋಗ್ಲಿ? ನಾನು ಆ ಥರ ಎಲ್ಲ ಹುಡುಗಿ ಅಲ್ಲ. ಹೌದೌದು, ಬಿಟ್ಟರೆ ನೀನು 3ನೇ ಮುಳುಗಿಸ್ಬಿಡ್ತೀಯ. ಎಲ್ಲಾದ್ರೂ ಆಚೆ ಹೋಗಿ ಸಿಕ್ಕು, ಇನ್ನು ಆಮೇಲೆ ಕಾಲ್ ಕಟ್ ಮಾಡಿಬಿಡ್ತೀನಿ. ಇಲ್ಲ ಅತ್ತೇವ್ರೆ, ಮನೇಲಿ ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಮಾಡಬೇಕಲ್ವಾ? ಆಚೆ ಎಲ್ಲಿ ಹೋಗೋಕ್ಕಾಗಲ್ಲ. ಆಚೆ ಹೋಗೋಕ್ಕಾಗಲ್ಲ. ಮತ್ತೆ ತಲೆನೋವು, ಸೊಂಟ ನೋವು, ಅದು ನೋವು ಇದು ನೋವು ಅಂತ ಮತ್ತೆ ಮಲ್ಕೊಬಿಟ್ರೆ? ಇಲ್ಲ ಅತ್ತೆ, ಚೆನ್ನಾಗಿರ್ತೀನಿ. ಚೆನ್ನಾಗೇ ಇರ್ತೀಯ. ಅದೇ ನಾವು ಓದೋ ತಕ್ಷಣ ನಿನಗೆ ಸೊಂಟ ನೋವು, ತಲೆನೋವು ಎಲ್ಲ ಬಂದ್ಬಿಟ್ಟು ಮಲ್ಕೊಬಿಡ್ತೀಯ. ಆಮೇಲೆ ಮಾಡಿಲ್ಲ, ಅದು ನೋವು ಬಂತು ಇದು ನೋವು ಬಂತು, ಮಲ್ಕೋತೀನಿ ಒಂದು ಸ್ವಲ್ಪ ಹೊತ್ತು ಅಂದ್ಕೊಂಡು ಮಲ್ಕೊಂಡಿದ್ದೆ ಅಂತ ಹೇಳು. ಅಮ್ಮ ಬಾ, ನಾವು ಹೋಗೋಣ. ಇರು ನಡಿ ಹೋಗೋಣ. ಟೈಮ್ ಆಯ್ತು. ಇವಳ ಜೊತೆ ಏನು ಮಾತಾಡ್ಕೊಂಡು ಕೂರೋದು? ಬಂದು ಮಾತಾಡ್ಸ್ಕೊಳ್ಳೋಣ. ಮತ್ತೆ ಟೈಮ್ ಆದರೆ ಯಾರು ಇರೋದಿಲ್ಲ ಅಲ್ಲಿ ಅನಿಸುತ್ತೆ. ನಡಿ ಬೇಗ ಹೋಗೋಣ. ಎಲ್ಲ ಕೆಲಸ ಮಾಡಿ ಎಲ್ಲಾದರೂ ಹೋದ್ರೆ ಕಾಲು ಮುದ್ಬಿಡ್ತೀನಿ ಅಷ್ಟೇ. ಇಲ್ಲ ಅತ್ತೇವ್ರೆ, ಎಲ್ಲೂ ಹೋಗಲ್ಲ, ಮನೇಲೇ ಇರ್ತೀನಿ. ಏನಮ್ಮ, ಗುರುಜಿ ಹೋಗ್ಬಿಡ್ತಾರೆ, ಬೇಗ ನಡಿ. ಆಮೇಲೆ ಮತ್ತೆ ಬಾಗ್ಲು ಹಾಕಿದ್ರೆ ಆ ದೆವ್ವ ಬಂದ್ಬಿಟ್ಟು ನಮಗೆ ವಿಷಯ ಗೊತ್ತಾಯ್ತು ಅಂತ ಏನಾದರೂ ಮಾಡಿಬಿಟ್ರೆ ಅವ್ರು ಬರೋಕ್ಕಿಂತ ಮುಂಚೆಗೆ ಆತ್ಮನ ಬಂಧಿಸ್ಬೇಕು ತಾನೆ. ನಡಿ. ಸರಿ ಬೇಗ ನಡಿ ಹೋಗೋಣ.
ನಮ್ಮ ಅತ್ತೆಯವ್ರು ಯಾಕೆ ಹಿಂಗೆ ಆಡ್ತಾರಪ್ಪ ಮುಂದೆ ಗೊತ್ತಾಗಲ್ಲ. ವಿಚಿತ್ರವಾಗಿ ಆಡ್ತಾ ಇರ್ತಾರೆ. ಏನಾಗುತ್ತೆ, ಯಾರೂ ಮನೆಗೆ ಬರೋಂಗಿಲ್ಲ, ಏನೂ ಮಾಡೋಂಗಿಲ್ಲ. ಯಾರು ಬರೋದಲ್ಲ, ನಮ್ಮ ಅಪ್ಪ ಅಮ್ಮನೇ ಬರೋಂಗಿಲ್ಲ ಈ ಮನೆಗೆ. ನಮ್ಮ ತಾಯಿ ಅಂತೂ ಮದುವೆ ಆಗೋದಿಂದ ಒಂದಿನನೂ ಬಂದವರಲ್ಲ. ನಾನು ಬಾಯ್ ಬಿಟ್ಟು ಕರೆಯೋಕ್ಕೆ ನನಗೂ ಧೈರ್ಯ ಇಲ್ಲ. ಎಲ್ಲಿ ನನಗೆ ಈ ಥರ ನಮ್ಮ ಅಮ್ಮ ಅಪ್ಪನಿಗೆ ಅವಮಾನ ಮಾಡಿಬಿಡ್ತಾರೋ ಅಂತ, ಅದಕ್ಕೂ ನಾನು ಕರೆಯೋದಿಲ್ಲ. ಎಲ್ಲ ಸರಿಯಾಗಲಿ, ಆದಷ್ಟು ಬೇಗ ಕರೆಸ್ಕೋತೀನಿ ಅಮ್ಮನ. ಮನೇಲಿ ಯಾರೂ ಇಲ್ಲ, ಫೋನ್ ಬೇರೆ ಇಲ್ಲ ಇದೆ. ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಲಾ, ಒಂದು ಸ್ವಲ್ಪ ಹೇಗಿದ್ದೀರಾ ಅಂತ ವಿಚಾರಿಸ್ಕೊಳ್ಳ. ನಮ್ಮ ಅಪ್ಪ ಅಮ್ಮನ ನೋಡಬೇಕು ಅಂತ ಆಸೆ ಆಗ್ತಿದೆ. ಒಂದೇ ಒಂದ್ಸಲಿ ಮಾತಾಡೋಣ. ನಮ್ಮ ಅಪ್ಪ ಅಮ್ಮನ ಜೊತೆ ತುಂಬ ನೆನಪಾಗ್ತಿದ್ದಾರೆ. ಒಂದಿನ ಬಂದು ಹೋಗೋಕೆ ಕೇಳೋಣ ಅಂದರೆ ಈ ಪಾಪಿಗಳಿಗೆ ಏನು ಮಾಡ್ತಾರೋ ನಮ್ಮ ಅಪ್ಪ ಅಮ್ಮನ, ಅದೊಂದು ಭಯ. ನಾನು ತುಂಬ ಮಿಸ್ ಮಾಡ್ಕೋತೀನಿ ನಮ್ಮ ಅಪ್ಪ ಅಮ್ಮನ. ಮದುವೆ ಆಗೋದ್ರಿಂದ ನಮ್ಮ ಅಪ್ಪ ಅಮ್ಮನ ನೋಡೇ ಇಲ್ಲ. ಹೇಗಿದ್ದಾರೋ ಏನು ಮಾಡ್ತಿದ್ದಾರೋ, ಫೋನು ಮಾಡಿಲ್ಲ. ಅವ್ರು ಫೋನ್ ಮಾಡಿದ್ರು ಕೊಡೋದಿಲ್ಲ.